ಹಾಯ್ ಗೈಸ್, ಮತ್ತೊಮ್ಮೆ ಸ್ವಾಗತ ಅನ್ಲಾಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ. ನಾನು ನಿಮ್ಮ ತನ್ವೀರ್ ಹಾಗೂ ಧನುಷ್ ಜೊತೆ. ಸೊ ನಾವು ಇವತ್ತಿರೋದು ರಾಮಮೂರ್ತಿ ನಗರ. ಸೊ ವಾರಣಾಸಿ ಮೇನ್ ರೋಡ್ ರಾಮಮೂರ್ತಿ ನಗರದಲ್ಲಿ ನಿಮ್ಗೊಂದು ಹೊಸ ಬಿಲ್ಡಿಂಗ್ ಬಿಲ್ಡ್ ಮಾಡಿದ್ದಾರೆ. ಸೊ ಇಲ್ಲಿ ತುಂಬಾ ಜನ IT ಅವ್ರು ಇರೋದು ಈ ಒಂದು ಪ್ಲೇಸ್ ಅಲ್ಲಿ. ಸೊ ಅವರಿಗೋಸ್ಕರ ರೆಂಟಲ್ ಇನ್ಕಮ್ ಬಂದು ಅವರು ಇರೋ ತರ ಒಂದು ಬಿಲ್ಡಿಂಗ್ ಏನಾದರೂ ನೀವು ಸರ್ಚ್ ಮಾಡ್ತಾ ಇದ್ರೆ ಸೊ ಈ ಬಿಲ್ಡಿಂಗ್ ನಿಮಗೆ ಪರ್ಫೆಕ್ಟ್ ಆಗಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕೆಂದ್ರೆ ಸೊ ನೀವು ಇನ್ವೆಸ್ಟ್ಮೆಂಟ್ ಕೂಡ ಮಾಡ್ಕೋಬಹುದು, ಸೊ ನೀವು ಕೂಡ ಇರ್ಬೋದು. ಅಪ್ ಟು ನಿಮಗೆ ಇಲ್ಲಿ ಏನಿಲ್ಲ ಅಂದ್ರೂ 80,000 rupees ವರೆಗೂ ರೆಂಟಲ್ ಇನ್ಕಮ್ ನೀವು ಈ ಒಂದು ಬಿಲ್ಡಿಂಗ್ ಇಂದ ಎಕ್ಸ್ಪೆಕ್ಟ್ ಮಾಡ್ಬೋದು. ಬನ್ನಿ ಒಳಗಡೆ ಹೋಗಿ ಹೇಗಿದೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಇದು ಎಕ್ಸಾಕ್ಟ್ ಆಗಿ ಲೊಕೇಶನ್ ಎಲ್ಲಿದೆ, ಸೊ ಇಲ್ಲಿ ನಮಗೆ ನಿಯರ್ ಬೈ ಯಾವ ತರ ಕನೆಕ್ಟಿವಿಟಿ ಇದೆ ಅಂತ ಸರ್ ಹತ್ರ ಮಾತಾಡೋಣ. ದೀಕ್ಷಿತ್ ನಮಸ್ತೆ. ಸರ್ ನಮಸ್ತೆ. ಹೇಗಿದ್ದೀರಾ ಸರ್? ಆರಾಮಾಗಿದ್ದೀವಿ ಸರ್, ಹೇಗಿದ್ದೀವಿ? ನಾವು ಚೆನ್ನಾಗಿದ್ದೀವಿ. ಸೊ ಸರ್ ಇದು ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ? ಸರ್ ವಾರಣಾಸಿ ಮೇನ್ ರೋಡು, ಜಿಂಕ್ತಿನಲ್ಲಿ. ಓಕೆ, ರಾಮಮೂರ್ತಿ ನಗರ. ಸರ್ ಇಲ್ಲಿ ನಮಗೆ ನಿಯರ್ ಬೈ ಹಾಸ್ಪಿಟಲ್ಸ್, ಸ್ಕೂಲ್ಸ್ ಯಾವುದೆಲ್ಲ ಸರ್? ನಿಯರ್ ಬೈ ಹಾಸ್ಪಿಟಲ್ ಜೋಸ್ನ, ಕೋಶಿಶ್ ಹಾಸ್ಪಿಟಲ್. ಓಕೆ. ಸ್ಕೂಲ್ಸ್ ಬಂದು ಮೈತ್ರಿ ಸ್ಕೂಲು, ವಾಲ್ಮೀಕಿ ಸ್ಕೂಲ್, ಹಾಂ, ನಾರಾಯಣ, ಚೈತನ್ಯ. ಆ ಥರ ಸ್ಕೂಲ್ಸ್ ಇದೆ. ಓಕೆ ಸರ್. ಸೊ ಇದು ಏನು ಡೈಮೆನ್ಷನಲ್ಲಿ ಬರ್ತಾ ಇದೆ ಬಿಲ್ಡಿಂಗ್? 30-40 ಮೀನ್ಸ್ ಬಿಲ್ಡ್ ಆಗಿರೋದು 3,600 ಸ್ಕ್ವೇರ್ ಫೀಟ್. 3,600. ಓಕೆ ಸರ್. ಇಲ್ಲಿ ನಮಗೆ ಏನೇನು ಫೆಸಿಲಿಟಿ ಸಿಗ್ಬೋದು ಅಂದರೆ? ಸರ್ ಕೆಳಗಡೆ ನಿಮ್ಮ ಕಾರ್ ಪಾರ್ಕಿಂಗ್ 2 BHK, ಫಸ್ಟ್ ಫ್ಲೋರ್ 3 BHK, ಸೆಕೆಂಡ್ ಫ್ಲೋರ್ 2 ಯೂನಿಟ್, ಸಿಂಗಲ್ ಬೆಡ್ರೂಮ್ಸ್ 2 ಯೂನಿಟ್. ಸರಿ ಸರ್, ಹಾಗಾದರೆ ಮನೆ ಹೇಗಿದೆ ಅಂತ ನೋಡೋಣ. ಸರ್ ಸೊ ನಮಗೆ ನಿಯರ್ ಬೈ ಮೆಟ್ರೋ ಸ್ಟೇಷನ್ ಅದೆಲ್ಲ ಕನೆಕ್ಟಿವಿಟಿ ಯಾವುದಿದೆ? ಇನ್ಫ್ಯಾಕ್ಟ್ರಿ ಮೆಟ್ರೋ ಟಿನ್ ಫ್ಯಾಕ್ಟ್ರಿ ಮೆಟ್ರೋ ಸ್ಟೇಷನ್ ಹತ್ರ ಬರುತ್ತೆ. ಮೆಟ್ರೋ ಸ್ಟೇಷನ್ ಎಷ್ಟು ದೂರ ಆಗ್ಬೋದು ಸರ್? 4 ಕಿಲೋಮೀಟರ್ಸ್. 4 ಕಿಲೋಮೀಟರ್. ಸರಿ, ಇದು ಯಾವ ಕನ್ವರ್ಷನ್ ಬರುತ್ತೆ? BBMP ಬಿ ಖಾಲಿ. ಓಕೆ, ನಮಗೆ ಇಲ್ಲಿ ಕಾವೇರಿ ವಾಟರ್ ಎಲ್ಲ ಕನೆಕ್ಟಿವಿಟಿ? ಕಾವೇರಿ ಕನೆಕ್ಟ್ ಆಗಿದೆ, ಇನ್ನು ಕನೆಕ್ಷನ್ ಮಾಡ್ಬೋದು. ಇಡಿ ಡ್ರೈನೇಜ್ ಎಲ್ಲ ರೆಡಿ ಆಗಿದೆ. ಓಕೆ. ಸರಿ ಸರ್, ಇದು ಬಿಲ್ಡಿಂಗ್ ಫೇಸಿಂಗ್ ಯಾವ್ದು ಬರ್ತಾ ಇದೆ ಅಲ್ಲಿ? ಬಿಲ್ಡಿಂಗ್ ಸೌತ್ ಫೇಸ್ ಗೇಟು, ಈಸ್ಟ್ ಡೋರ್ ಎಲ್ಲ, ಈಸ್ಟ್ ಫೇಸಿಂಗ್ ಮೇನ್ ಡೋರ್. ಡೋರ್ಸ್ ಎಲ್ಲ ಡೋರು ಈಸ್ಟ್ ಫೇಸಿಂಗ್. ಬನ್ನಿ ಸರ್, ಮನೆ ಹೇಗಿದೆ ಅಂತ ನೋಡೋಣ. ಹಾಗೆ ವೀಕ್ಷಕರ, ಇವಾಗ ಮನೆ ಹೇಗಿದೆ ಅಂತ ನೋಡೋಣ. ಸೊ ಒಳ್ಳೆ ರೆಂಟಲ್ ಇನ್ಕಮ್ ಬರುವಂಥ ಮನೆ ಇದು. ಸೊ ನೀವು ಕೂಡ ಇದ್ದು ಒಳ್ಳೆ ರೆಂಟಲ್ ಇನ್ಕಮ್ ತಗೋಬಹುದು. ಸೊ ನೋಡ್ತಾ ಇದ್ದೀರಾ ಪಾರ್ಕಿಂಗ್ ಸ್ಪೇಸ್ ಎಷ್ಟಿದೆ ಅಂತ. ತುಂಬ ವೈಡ್ ಆಗಿರೋಂಥ ಪಾರ್ಕಿಂಗ್ ಸ್ಪೇಸ್. ಆರಾಮಾಗಿ ಇಲ್ಲಿ ಒಂದು 2 ಕಾರ್ ನಿಲ್ಲಿಸಿ 3 ಬೈಕ್ ಕೂಡ ನಿಲ್ಲಿಸ್ಕೋಬೋದು. ಓಕೆನಾ? ಸೊ ಹಾಗೆ ಇಲ್ಲಿ ನಿಮಗೆಲ್ಲ ಇಂಡಿವಿಜುವಲ್ ಕರೆಂಟ್ ಯೂನಿಟ್ ಕೊಟ್ಟಿದ್ದಾರೆ. ಸೊ ಎಲ್ಲ ನಿಮಗೆ ಸಪ್ರೇಟ್ ಆಗಿರುತ್ತೆ. ಸೊ ಕೆಳಗಡೆ ನಿಮಗೆ ಸಿಗ್ತಾ ಇರೋದು 2 BHK. ಸೊ ಅವ್ರು ಹೇಳ್ದಂಗೆ ಮೇನ್ ಡೋರ್ ನಿಮಗೆಲ್ಲ ಈಸ್ಟ್ ಫೇಸಿಂಗಲ್ಲಿ ಬರುತ್ತೆ. ಸೊ ಇಲ್ಲಿ ಸ್ವಲ್ಪ ಜಸ್ಟ್ ವುಡನ್ ವರ್ಕ್ಸ್ ನಡೀತಾ ಇರುವಂಥದ್ದು. ಸೊ ಈ ಥರ ನಿಮಗೆ ಈಸ್ಟ್ ಫೇಸಿಂಗಲ್ಲಿ ಮೇನ್ ಡೋರ್ ಬರುತ್ತೆ. ಸೊ ಮೇಲ್ಗಡೆ ಹೋಗೋಣ ಬನ್ನಿ. ಸೊ ಮೇಲ್ಗಡೆ ಹೋಗ್ತಾ ನೀವು ಸ್ಟೇರ್ ಕೇಸ್ ನೋಡ್ಬೋದು. ಕಂಪ್ಲೀಟಾಗಿ ಗ್ರಾನೈಟ್ ಹಾಕಿದ್ದಾರೆ. ಸೊ ಜೊತೆಗೆ ನಿಮಗೆ MS ಇಂದ ರೇಲಿಂಗ್ಸ್ ಕೂಡ ಮಾಡಿದ್ದಾರೆ. ಹಾಗೆ ಫಸ್ಟ್ ಫ್ಲೋರಲ್ಲಿ ನಿಮಗೆ ಈ ಥರ ಪ್ಯಾಸೇಜ್ ಇರುತ್ತೆ. ಮುಂದ್ಗಡೆನೇ ನಿಮಗೆ ಈ ಕಂಪ್ಲೀಟಾಗಿ ವಾಲ್ ಕ್ಲೈಡಿಂಗ್ ಕೂಡ ಮಾಡಿದ್ದಾರೆ. ಸೊ ಈ ಥರದ್ದು ನಿಮಗೆ ಮೇನ್ ಡೋರ್ ಬರ್ತಾ ಇದೆ, ನೋಡ್ತಾ ಇರ್ಬೋದು. ಕಂಪ್ಲೀಟಾಗಿ ಟೀಕ್ವುಡ್ಡಿಂದ ಮಾಡಿರುವಂಥ ಮೇನ್ ಡೋರ್ಸ್ ಇದು. ಬನ್ನಿ ಒಳಗಡೆ. ಸೊ ಒಳಗಡೆ ಬರ್ತಾ ಇದ್ದಂಗೆ ಫಸ್ಟಾಗಿ ಸಿಗೋದು ಹಾಲ್. ಸೊ ನೋಡ್ತಾ ಇದ್ದೀರಾ, ತುಂಬ ವೈಡ್ ಆಗಿರೋಂಥ ಹಾಲ್ ಇದೆ. ಮುಂದ್ಗಡೆ ನಿಮಗೆ TV ಕ್ಯಾಬಿನೆಟ್ ಏರಿಯಾ ಸಿಗುತ್ತೆ. ಸೊ ಅದ್ರ ಪಕ್ಕದಲ್ಲಿ ನಿಮಗೆ ಪೂಜಾ ರೂಮ್ ಮಾಡಿದ್ದಾರೆ. ಹಾಗೆ ಈ ಸೈಡ್ ನೋಡೋದಾದರೆ ವೆಂಟಿಲೇಷನ್ಗೆ ನಿಮಗೆ ವಿಂಡೋ ಕೂಡ ಇಟ್ಟಿದ್ದಾರೆ. ಸೊ ಮೇಲ್ಗಡೆ ನೋಡೋದಾದರೆ ಕಂಪ್ಲೀಟಾಗಿ ವಾಲ್ ಸೀಲಿಂಗ್ ಆಗಿರೋವಂಥದ್ದು. ಹಾಗೆ ಇಲ್ಲಿ ನೋಡ್ತಾ ಇದ್ದೀರಾ, ನಿಮಗೆ ಓಪನ್ ಕಿಚನ್ ಸಿಗ್ತಾ ಇರೋದು. ಸೊ ಓಪನ್ ಕಿಚನ್ ಸ್ಪೇಸ್ ಕೂಡ ನೀವು ನೋಡ್ಬೋದು. ಕಿಚನಲ್ಲಿ ನೀವು ಡೈನಿಂಗ್ ಕೂಡ ಮಾಡೋವಂಥ ಸೆಟಪ್ ಮಾಡ್ಕೋಬೋದು. ಸೊ ಇಲ್ಲಿ ನಿಮಗೆ ಸೆಮಿ ಮಾಡ್ಯುಲರ್ ಟೈಪಲ್ಲಿ ಕಿಚನ್ ಸಿಗ್ತಾ ಇರೋದು. ವೆಂಟಿಲೇಷನ್ ಪರ್ಪಸ್ ನಿಮಗೆ ವಿಂಡೋ ಇರುತ್ತೆ. ಸೊ ಎಲ್ಲದು ನಿಮಗೆ ಟ್ರಾಲಿ ಸಿಸ್ಟಮಲ್ಲಿ ಕೊಟ್ಟಿದ್ದಾರೆ. ಸೊ ಮೇಲ್ಗಡೆ ಎಲ್ಲ ನಿಮಗೆ ಸ್ಟೋರೇಜ್ ಸ್ಪೇಸ್ ಮಾಡಿದ್ದಾರೆ ಈ ಥರದಲ್ಲಿ. ಹಾಗೆ ನೆಕ್ಸ್ಟ್ ಇಲ್ಲಿ ನಿಮಗೆ ಒಂದು ಯುಟಿಲಿಟಿ ಸ್ಪೇಸ್ ಥರನೂ ಯೂಸ್ ಮಾಡ್ಕೋಬೋದು. ಆ್ಯಸ್ ಇಟ್ ಈಸ್ ನಿಮಗೆ ಇದು ಮನೆಯ ಬಾಲ್ಕನಿ ಥರನೂ ಯೂಸ್ ಮಾಡ್ಕೋಬೋದು. ವಾಷಿಂಗ್ ಮಷಿನ್ ಪಾಯಿಂಟ್ ಕೂಡ ನಿಮಗೆ ಇಲ್ಲೇ ಇರುತ್ತೆ. ಸೊ ಓಪನ್ ಕಿಚನ್ ಇರೋವಂಥದ್ದು ಮನೆಗೆ. ಅನಂತರ ಇಲ್ಲಿ ನಿಮಗೆ ಒಂದು ಬೆಡ್ರೂಮ್. ಸೊ ಇದು ಬಂದು ಈ ಥರ ಒಂದು ಸ್ಪೇಷಿಯಸ್ ಆಗಿರುವಂಥ ಬೆಡ್ರೂಮ್ ಇದೆ. ಸೊ ಬೆಡ್ರೂಮಲ್ಲೂ ಕೂಡ ಮೇಲ್ಗಡೆ ನೋಡೋದಾದರೆ ಕಂಪ್ಲೀಟಾಗಿ ಫಾಲ್ ಸೀಲಿಂಗ್ ಆಗಿರುವಂಥದ್ದು. ಸೊ ಈ ಸೈಡ್ ನೋಡೋದಾದರೆ ನಿಮಗೆ ವಾರ್ಡ್ರೋಬ್, ಸ್ಟೋರೇಜ್ ಸ್ಪೇಸ್, ಜೊತೆಗೆ ನಿಮಗೆ ಡ್ರೆಸ್ಸಿಂಗ್ ಟೇಬಲ್ ಕೂಡ ಮಾಡಿಕೊಟ್ಟಿದ್ದಾರೆ. ಹಾಗೆ ನೆಕ್ಸ್ಟ್ ನೀವು ಹಾಲಿಂದ ಒಂದು ಮಾಸ್ಟರ್ ಬೆಡ್ರೂಮ್ ಎಕ್ಸೆಸ್ ಮಾಡ್ಬೋದು. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಸೊ 30-40 ಸೈಟಲ್ಲಿ ಕಟ್ಟಿರೋದ್ರಿಂದ ರೂಮ್ಸ್ ಎಲ್ಲ ತುಂಬ ಚೆನ್ನಾಗಿ ಒಳ್ಳೆ ಸ್ಪೇಸ್ ಇದೆ. ರೂಮಲ್ಲಿ ತುಂಬ ಚೆನ್ನಾಗಿ ಸ್ಪೇಸು ಇದೆ. ಹಾಗೆ ವೆಂಟಿಲೇಷನ್ ಪರ್ಪಸ್ ವಿಂಡೋ ಕೂಡ ಇದೆ. ಸೊ ಮೇಲ್ಗಡೆ ಕಂಪ್ಲೀಟಾಗಿ ಫಾಲ್ ಸೀಲಿಂಗ್ ಆಗಿರೋದು. ಸೊ ಈ ಸೈಡ್ ನೋಡೋದಾದರೆ ನಿಮಗೆ ವಾರ್ಡ್ರೋಬ್ ಆಗಿದೆ.
ಸೊ ಸ್ಟೋರೇಜ್ ಸ್ಪೇಸ್, ಡ್ರೆಸ್ಸಿಂಗ್ ಟೇಬಲ್, ಆ್ಯಸ್ ಇಟ್ ಈಸ್ ನಿಮಗೆ ಕಂಪ್ಯೂಟರ್ ಟೇಬಲ್ ಕೂಡ ಮಾಡಿಕೊಟ್ಟಿದ್ದಾರೆ. ಸೊ ಐ ಟಿ ಅವರು ತುಂಬ ಈ ಸೈಡ್ ಇರೋದಲ್ವ, ಅವರಿಗೆ ಹೆಲ್ಪ್ ಆಗಲಿ ಅಂತ. ಸೊ ಅದ್ರ ನಂತರ ನಿಮಗೆ ಮಾಸ್ಟರ್ ಬೆಡ್ರೂಮ್ದು ಬಾತ್ರೂಮ್ ಈ ಸೈಡ್ ಬರುತ್ತೆ. ಸೊ ಹಾಗೆ ಮನೆಗೆ ಕಾಮನ್ ಬಾತ್ರೂಮ್ ಕೂಡ ಇದೆ. ಸೊ ಅದಕ್ಕಿಂತ ಮುಂಚೆ ಇನ್ನೊಂದು ರೂಮ್ ನೋಡೋಣ. ಅದ್ರ ಪಕ್ಕದಲ್ಲೇ ನಮಗೆ ಇನ್ನೊಂದು ಬೆಡ್ರೂಮ್ ಸಿಗುತ್ತೆ. ಸೊ ಇದು ನಾರ್ಮಲ್ ಬೆಡ್ರೂಮ್, 2 ನಾರ್ಮಲ್ ಬೆಡ್ರೂಮ್ ಇದೆ, 1 ಮಾಸ್ಟರ್ ಬೆಡ್ರೂಮ್ ಇದೆ. ಸೊ ಇದು ಕೂಡ ಒಂದು ಒಳ್ಳೆ ಸ್ಪೇಸಲ್ಲಿ ಬರ್ತಾ ಇರೋಂಥ ಬೆಡ್ರೂಮ್. ನೋಡ್ತಾ ಇದ್ದೀರಾ 2 ವಿಂಡೋಸ್ ಕೂಡ ಇದೆ. ಮೇಲ್ಗಡೆ ಕಂಪ್ಲೀಟಾಗಿ ಸ್ಟೋರೇಜ್ ಸ್ಪೇಸ್ ಮಾಡಿದ್ದಾರೆ, ವಾರ್ಡ್ರೋಬ್ ಮಾಡಿದ್ದಾರೆ, ಹಾಗೆ ವಾಲ್ ಸೀಲಿಂಗ್ ಕೂಡ ಆಗಿದೆ. ಸೊ ನೆಕ್ಸ್ಟ್ ನಿಮಗೆ ಮನೆಗೆ ಒಂದು ಕಾಮನ್ ಬಾತ್ರೂಮ್. ಸೊ ಕಾಮನ್ ಬಾತ್ರೂಮ್ ಬಂದಿದೆ ನಿಮಗೆ ಇಲ್ಲಿ ಬರುತ್ತೆ. ಸೊ ಟೋಟಲ್ ಆಗಿ ನಿಮಗೆ ಇಲ್ಲಿ 3 BHK ಸಿಗ್ತಾ ಇರೋದು. ಸೊ ಚೆನ್ನಾಗಿದೆ, ನೋಡ್ತಾ ಇರ್ಬೋದು. ಒಂದು ಒಳ್ಳೆ ಲಕ್ಸರಿಯಾಗಿ ಇಂಟೀರಿಯರ್ ಮಾಡ್ಕೊಂಡಿರೋದು ತುಂಬಾ ಚೆನ್ನಾಗಿ ಬರುತ್ತೆ ಈ ಒಂದು ಮನೆಯ ಲುಕ್. ಸೊ ಕಂಪ್ಲೀಟಾಗಿ ಆಗಿರುವಂಥದ್ದು. ಮೇಲ್ಗಡೆ ನಿಮಗೆ 1 BHKದು 2 ಯೂನಿಟ್ ಸಿಗುತ್ತೆ, ಅದು ಕೂಡ ನೀವು ರೆಂಟಿಗೆ ಕೊಡ್ಬೋದು. ಕೆಳಗಡೆ ನಿಮಗೆ 2 BHK ಸಿಗುತ್ತೆ, ಅದು ಕೂಡ ನೀವು ರೆಂಟಿಗೆ ಕೊಡ್ಬೋದು. ಆಲ್ಮೋಸ್ಟ್ ಏನಿಲ್ಲ ಅಂದರೂ BBMP ಬಿ ಖಾತಾದಲ್ಲಿ ಬರ್ತಾ ಇದೆ. ಅಪ್ ಟು 70% ನಿಮಗೆ ಬ್ಯಾಂಕಿಂದ ಲೋನ್ ಆಗುತ್ತೆ. ಸರ್ ಮನೆ ನೋಡಿದ್ದಾರೆ ವೀಕ್ಷಕರು, ತುಂಬ ಚೆನ್ನಾಗಿದೆ. ಪ್ರೈಸ್ ಏನಿದೆ ಸರ್? 2,20,00,000. ಸೊ ಪ್ರೈಸ್ ಬಂದು ನಿಮಗೆ 2,20,00,000 ರೂಪಾಯಿ ಇರುತ್ತೆ. ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಮಾಡ್ಕೊಡ್ತಾರೆ. ಸರ್ ಇಲ್ಲಿ ನಮಗೆ ವಾಟರ್ ಫೆಸಿಲಿಟಿ ಇಲ್ಲ, One borewell. ಓನ್ ಬೋರ್ವೆಲ್ ಇದೆ. ಸಂಪ್ ಎಷ್ಟು ಲೀಟರ್ ಮಾಡಿದೆ? 12,000 liters. 12,000. ಓಕೆ, 12,000 ಲೀಟರ್ ನಿಮಗೆ ಸಂಪ್ ಇರುತ್ತೆ. ಸೊ ಮನೆಗೆ ನಿಮಗೆ ಓನ್ ಬೋರ್ವೆಲ್ ಇರುತ್ತೆ, ನೀರಿನ ಯಾವುದೇ ಥರ ನಿಮಗೆ ಸಮಸ್ಯೆ ಇರಲ್ಲ. ಸೊ ಇನ್ನೂ ಹೆಚ್ಚಿನ ಮಾಹಿತಿ ಏನಾದರೂ ಬೇಕಾದರೆ ಡಿಸ್ಪ್ಲೇ ಮೇಲೆ ಕಾಂಟ್ಯಾಕ್ಟ್ ನಂಬರ್ ಬರ್ತಾ ಇರುತ್ತೆ, ಕಾಂಟ್ಯಾಕ್ಟ್ ಮಾಡಿ ಈ ಒಂದು ಮನೆಯ ಲೊಕೇಶನ್ ತಗೊಳ್ಳಿ, ಹಾಗೆ ಈ ಮನೆ ಬಂದು ವಿಸಿಟ್ ಮಾಡಿ. ಸೊ ಯಾರೆಲ್ಲ ಐ ಟಿಯಲ್ಲೆಲ್ಲ ಕೆಲಸ ಮಾಡ್ತಾ ಇರ್ತೀರಲ್ಲ, ಇನ್ವೆಸ್ಟ್ಮೆಂಟ್ ಪರ್ಪಸ್ ಮಾಡಿ ಮತ್ತೆ ನಿಮಗೆ ಇನ್ಕಮ್ ಬರೋ ಥರ ಬೇಕಾದರೆ ಈ ಒಂದು ಮನೆ ನೀವು ನೋಡ್ಬೋದು. ಬನ್ನಿ, ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.